ನಾವೆಲ್ಲರೂ ಇವತ್ತೇ ಗೊತ್ತಿಲ್ಲ ಏನು ನಮ್ಮ ಕಾರವಾರದ ಮಾಜಿ ಶಾಸಕರು ವಿನಂತಿಯನ್ನು ಮಾಡಿದರೆ ನೀವು ಮುರುಡೇಶ್ವರಕ್ಕೆ ಬರಬೇಕಂತ ಹೇಳಿದ್ರೆ ಮುರುಡೇಶ್ವರದ ಸನ್ನಿಧಿಯಲ್ಲಿ ನಾವು ದರ್ಶನವನ್ನು ಪಡೆದು ಪಕ್ಷಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಅಲ್ಲಿ ಸಹ ಆಶೀರ್ವಾದವನ್ನು ಬೇಡ್ತೀವಿ. ಮತ್ತು ಅಂತಿಮವಾಗಿ ನಾವಿನ್ನೂ ಚರ್ಚೆ ಮಾಡಿಲ್ಲ. ಅಂತಿಮವಾಗಿ ನಿನ್ನೆ ರವೀಂದ್ರನಾಥ್ ನಮ್ಮ ಹಿರಿಯರು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿಗೆ ಭೀಷ್ಮ ಅಂತ ಕರ್ನಾಟಕದ ನಮ್ಮ ದಾವಣಗೆರೆ ಜಿಲ್ಲೆಗೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿನ್ನೆ ಅವರು ಹೇಳಿದರೆ ವಿಜಯೇಂದ್ರ ಮುಖ್ಯಮಂತ್ರಿ ಆಗಬೇಕು. ಹಿರಿಯರ ಬಾಯಲ್ಲಿ ಬಂತು. ನಾನು ಹೇಳ್ತೀನಿ ಅಂದರೆ ಬಿಡ ಯಡಿಯೂರಪ್ಪನವ್ರ ಮನೆ ಅಂತ ಹೇಳ್ತಾರೆ. ನಿನ್ನೆ ರವೀಂದ್ರನಾಥ್ ಅವರು ಪಾಟೀಲ್ಜಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ಯಡಿಯೂರಪ್ಪನವ್ರ ಸನ್ನಿಧಿ ಸಮ್ಮುಖದಲ್ಲಿ. ಮತ್ತು ನಮ್ಮೆಲ್ಲರಿಗೂ ಹೇಳಿದ್ರು ಎಲ್ಲ ಜಿಲ್ಲೆಗೆ ಹೋಗಂಬರ್ರಿ ಸಂಘಟನೆ ಮಾಡೋಣ ಮತ್ತು ತಾಲೂಕು ವೈಸ್ ಹೋಗೋಣ ಅಂತ ಹೇಳಿದ್ರು. ಅಂಥವ್ರ ಅಧ್ಯಕ್ಷತೆಯಲ್ಲಿ ಏನು ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಮತ್ತು ಚುನಾವಣೆಗೆ ಯಾರ ಸ್ಪರ್ಧೆ ಮಾಡಿದರು ಇವನ್ನೆಲ್ಲರೂ ಒಟ್ಟಾಗಿ ಸೇರಿಸಿ ಒಂದು ಪೂರ್ವಭಾವಿ ಸಭೆ ಮಾಡಿ ರವೀಂದ್ರನಾಥ್ ಅಧ್ಯಕ್ಷತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ ಒಳಗೆ ಅಲ್ಲಿ ಜಿಲ್ಲಾಧ್ಯಕ್ಷರು ಎಲ್ಲರೂ ಇರ್ತಾರೆ. ನಾವೇನು ಪಕ್ಷದ ಹೊರತು ಪರ್ಯಾಯವಾಗಿ ನಾಯಕತ್ವಲ್ಲೇ ನಮ್ಮದು. ಭಾರತೀಯ ಜನತಾ ಪಾರ್ಟಿಯ ಬ್ಯಾನರ್ ಅಡಿಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕಂತ ದಾವಣಗೆರೆಯಲ್ಲಿ ಅಂತಿಮ ಪೂರ್ವಭಾವಿ ಸಭೆ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. ನಾವೆಲ್ಲ ಕುಳಿತು ಇದು ನಮ್ಮೆಲ್ಲರ ನಾವೆಲ್ಲ ಸಾಮೂಹಿಕವಾಗಿ ಸಮಾನ ಮನಸ್ಕರು. ಪಕ್ಷದ ಸಂಘಟನೆ ಬಲವರ್ಧನೆ ಆಗಬೇಕು. ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ 2028 ಯಾವ ಸರ್ಕಾರ ಯಾವ ಟೈಮ್ನಾಗ ಬೀಳುತ್ತೆ ಹೇಳೋಕ್ಕಾಗಲ್ಲ. ನೋಡಿ 3 ಉಪಚುನಾವಣೆಗಳು ಇವತ್ತು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಇವರಿಗೆ, ನಿಮ್ಮ ಹೋರಾಟ ಯಾರ ವಿರುದ್ಧ? ಕಾಂಗ್ರೆಸ್ ವಿರುದ್ಧ ಇರಬೇಕು. ಮೊನ್ನೆ ವಿಶ್ವನಾಥ್ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇವ್ರು ಯಾರು ಹೋರಾಟ ಮಾಡ್ತಾರಲ್ಲ ಎಚ್ ವಿಶ್ವನಾಥರು, ಈಗೇನು ಈ ಪರ್ಯಾಯವಾಗಿ ಇವರು ನಾಯಕತ್ವ ಇವರನ್ನು ವ್ಯಕ್ತಿ ಸ್ವಯಂ ಘೋಷಿತ ನಾಯಕರು ಇವರು ಒಂದು ರೀತಿ ಮೊಹಮ್ಮದ್ ಬಿನ್ ತಗೊಳಕ್ಕಂತೆ ಆಡಳಿತ ಇದು ಟೂರ್ ಹೊರಟಿದ್ದಾರೆ. ಅದಕ್ಕೆ ವಿಶ್ವನಾಥ್ ಹೇಳಿದರೆ ಇವ್ರು ಯಾರದಲ್ಲ ಇವರು ಪ್ರವಾಸ ಮಾಡೋದು ಬಿಜೆಪಿ ವಿರುದ್ಧ. ಸಿದ್ದರಾಮಯ್ಯನವರ ಮೋರ್ಚಾ ಅಂದರೆ ಅವರ ಅಡಿಯಾಳಾಗಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇವ್ರಿಗೇನು ಲಾಭ ಏನು ಕೆಲಸ ಮಾಡ್ಕೊಂಡು ಅವನ್ನೆಲ್ಲ ಮಾಡ್ಕೊಂಡು ಇವತ್ತು ಪಕ್ಷದ ವಿರುದ್ಧವಾಗಿ ಇವ್ರು ಹೇಳ್ತಾರೆ. ಪಕ್ಷ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಿಮಗೆ ಬಿಜೆಪಿ ಸಿಂಬಲ್ ಹೆಂಗೆ ಹಾಕಿದ್ರೆ ಅಲ್ಲಿ ಜಿಲ್ಲಾಧ್ಯಕ್ಷಗಳು ಎಲ್ಲ ವಿರೋಧ ಮಾಡ್ಯಾರ, ಎಲ್ಲ ನಾಯಕರು ವಿರೋಧ ಮಾಡ್ಯಾರ. ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರು ತಕ್ಷಣ ಇವ್ರಿಗೆ ಕಡಿವಾಣ ಹಾಕಬೇಕು, ಬಿಜೆಪಿ ಬಲವರ್ಧನೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರವಾಸ ಮಾಡ್ತೀವಿ. ಉಳಿದಂಥ ಮಾಹಿತಿಯನ್ನು ನಮ್ಮ BC ಪಾಟೀಲ್ ಮಾತಾಡ್ತಾರೆ. ನಾವೆಲ್ಲರೂ ಇವತ್ತೇ ಗೊತ್ತಿಲ್ಲ ಏನು ನಮ್ಮ ಕಾರವಾರದ ಮಾಜಿ ಶಾಸಕರು ವಿನಂತಿಯನ್ನು ಮಾಡಿದರೆ ನೀವು ಮುರುಡೇಶ್ವರಕ್ಕೆ ಬರಬೇಕಂತ ಹೇಳಿದ್ರೆ ಮುರುಡೇಶ್ವರದ ಸನ್ನಿಧಿಯಲ್ಲಿ ನಾವು ದರ್ಶನವನ್ನು ಪಡೆದು ಪಕ್ಷಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಅಲ್ಲಿ ಸಹ ಆಶೀರ್ವಾದವನ್ನು ಬೇಡ್ತೀವಿ. ಮತ್ತು ಅಂತಿಮವಾಗಿ ನಾವಿನ್ನೂ ಚರ್ಚೆ ಮಾಡಿಲ್ಲ. ಅಂತಿಮವಾಗಿ ನಿನ್ನೆ ರವೀಂದ್ರನಾಥ್ ನಮ್ಮ ಹಿರಿಯರು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿಗೆ ಭೀಷ್ಮ ಅಂತ ಕರ್ನಾಟಕದ ನಮ್ಮ ದಾವಣಗೆರೆ ಜಿಲ್ಲೆಗೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿನ್ನೆ ಅವರು ಹೇಳಿದರೆ ವಿಜಯೇಂದ್ರ ಮುಖ್ಯಮಂತ್ರಿ ಆಗಬೇಕು. ಹಿರಿಯರ ಬಾಯಲ್ಲಿ ಬಂತು. ನಾನು ಹೇಳ್ತೀನಿ ಅಂದರೆ ಬಿಡ ಯಡಿಯೂರಪ್ಪನವ್ರ ಮನೆ ಅಂತ ಹೇಳ್ತಾರೆ. ನಿನ್ನೆ ರವೀಂದ್ರನಾಥ್ ಅವರು ಪಾಟೀಲ್ಜಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ಯಡಿಯೂರಪ್ಪನವ್ರ ಸನ್ನಿಧಿ ಸಮ್ಮುಖದಲ್ಲಿ. ಮತ್ತು ನಮ್ಮೆಲ್ಲರಿಗೂ ಹೇಳಿದ್ರು ಎಲ್ಲ ಜಿಲ್ಲೆಗೆ ಹೋಗಂಬರ್ರಿ ಸಂಘಟನೆ ಮಾಡೋಣ ಮತ್ತು ತಾಲೂಕು ವೈಸ್ ಹೋಗೋಣ ಅಂತ ಹೇಳಿದ್ರು. ಅಂಥವ್ರ ಅಧ್ಯಕ್ಷತೆಯಲ್ಲಿ ಏನು ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಮತ್ತು ಚುನಾವಣೆಗೆ ಯಾರ ಸ್ಪರ್ಧೆ ಮಾಡಿದರು ಇವನ್ನೆಲ್ಲರೂ ಒಟ್ಟಾಗಿ ಸೇರಿಸಿ ಒಂದು ಪೂರ್ವಭಾವಿ ಸಭೆ ಮಾಡಿ ರವೀಂದ್ರನಾಥ್ ಅಧ್ಯಕ್ಷತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ ಒಳಗೆ ಅಲ್ಲಿ ಜಿಲ್ಲಾಧ್ಯಕ್ಷರು ಎಲ್ಲರೂ ಇರ್ತಾರೆ. ನಾವೇನು ಪಕ್ಷದ ಹೊರತು ಪರ್ಯಾಯವಾಗಿ ನಾಯಕತ್ವಲ್ಲೇ ನಮ್ಮದು. ಭಾರತೀಯ ಜನತಾ ಪಾರ್ಟಿಯ ಬ್ಯಾನರ್ ಅಡಿಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕಂತ ದಾವಣಗೆರೆಯಲ್ಲಿ ಅಂತಿಮ ಪೂರ್ವಭಾವಿ ಸಭೆ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. ನಾವೆಲ್ಲ ಕುಳಿತು ಇದು ನಮ್ಮೆಲ್ಲರ ನಾವೆಲ್ಲ ಸಾಮೂಹಿಕವಾಗಿ ಸಮಾನ ಮನಸ್ಕರು. ಪಕ್ಷದ ಸಂಘಟನೆ ಬಲವರ್ಧನೆ ಆಗಬೇಕು. ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ 2028 ಯಾವ ಸರ್ಕಾರ ಯಾವ ಟೈಮ್ನಾಗ ಬೀಳುತ್ತೆ ಹೇಳೋಕ್ಕಾಗಲ್ಲ. ನೋಡಿ 3 ಉಪಚುನಾವಣೆಗಳು ಇವತ್ತು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಇವರಿಗೆ, ನಿಮ್ಮ ಹೋರಾಟ ಯಾರ ವಿರುದ್ಧ? ಕಾಂಗ್ರೆಸ್ ವಿರುದ್ಧ ಇರಬೇಕು. ಮೊನ್ನೆ ವಿಶ್ವನಾಥ್ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇವ್ರು ಯಾರು ಹೋರಾಟ ಮಾಡ್ತಾರಲ್ಲ ಎಚ್ ವಿಶ್ವನಾಥರು, ಈಗೇನು ಈ ಪರ್ಯಾಯವಾಗಿ ಇವರು ನಾಯಕತ್ವ ಇವರನ್ನು ವ್ಯಕ್ತಿ ಸ್ವಯಂ ಘೋಷಿತ ನಾಯಕರು ಇವರು ಒಂದು ರೀತಿ ಮೊಹಮ್ಮದ್ ಬಿನ್ ತಗೊಳಕ್ಕಂತೆ ಆಡಳಿತ ಇದು ಟೂರ್ ಹೊರಟಿದ್ದಾರೆ. ಅದಕ್ಕೆ ವಿಶ್ವನಾಥ್ ಹೇಳಿದರೆ ಇವ್ರು ಯಾರದಲ್ಲ ಇವರು ಪ್ರವಾಸ ಮಾಡೋದು ಬಿಜೆಪಿ ವಿರುದ್ಧ. ಸಿದ್ದರಾಮಯ್ಯನವರ ಮೋರ್ಚಾ ಅಂದರೆ ಅವರ ಅಡಿಯಾಳಾಗಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇವ್ರಿಗೇನು ಲಾಭ ಏನು ಕೆಲಸ ಮಾಡ್ಕೊಂಡು ಅವನ್ನೆಲ್ಲ ಮಾಡ್ಕೊಂಡು
ಇವತ್ತು ಪಕ್ಷದ ವಿರುದ್ಧವಾಗಿ ಇವ್ರು ಹೇಳ್ತಾರೆ ಪಕ್ಷ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಿಮಗೆ BJP ಸಿಂಬಲ್ ಹೆಂಗೆ ಹಾಕಿದ್ರೆ ಅಲ್ಲಿ ಜಿಲ್ಲಾಧ್ಯಕ್ಷಗಳು ಎಲ್ಲ ವಿರೋಧ ಮಾಡ್ಯಾರ, ಎಲ್ಲ ನಾಯಕರು ವಿರೋಧ ಮಾಡ್ಯಾರ.